ಓಕೆ, ನಾನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಡಾಕ್ಟ್ರೇ, ಈಗ HIV ಹರಡುವ ಮೂಲಗಳು ಅಂತ ತಿಳ್ಕೊಂಡ್ವಿ. ಒಂದು ಹೇಳಿ, ದೈಹಿಕ ಸಂಪರ್ಕದಿಂದ ಅಥವಾ ಡ್ರಗ್ಸನ್ನು ತಗೊಳ್ಳೋದ್ರಿಂದ ಬಂದಿರಬಹುದು ಅನ್ನೋ ಅನುಮಾನ ಇದ್ರೆ ಸಿಂಪ್ಟಮ್ಸ್ ಹೆಂಗೆ, ನಾವು ಯಾವಾಗ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಥವಾ ಇದ್ರ ಬಗ್ಗೆ ಟೆಸ್ಟ್ ತಗೊಳ್ಬೇಕು? ನೋಡಿ, ಎನಿ ವೈರಲ್ ಇನ್ಫೆಕ್ಷನ್ ಇನ್ಕ್ಲೂಡಿಂಗ್ ನಮ್ಮ ಕೋವಿಡ್ ಟೈಮ್ನಾಗೂ ಕೂಡ ವೈರಲ್ ಇನ್ಫೆಕ್ಷನ್ನು ಎಕ್ಸ್ಪೋಸ್ ಆದ ವಿತಿನ್ 24 ಅವರ್ಸು ಸ್ವಲ್ಪ ಚಳಿ, ನಡುಕ, ಜ್ವರ, ಸುಸ್ತು ಅಷ್ಟೇ. ಎಲ್ರಿಗೂ ಬರುತ್ತೆ ಡಾಕ್ಟರ್? ಎಲ್ರಿಗೂ ಬರಲ್ಲ. ಕೆಲವ್ರಿಗೆ ಬಂದಾಗೆ ಏನೋ ಬಂದಂಗೆ ಅನಿಸುತ್ತೆ, ದೇ ಹ್ಯಾಡ್ ಎನ್ ಎಕ್ಸ್ಪೋಜರ್ ಅನ್ಎಕ್ಸ್ಪೆಕ್ಟೆಡ್ಲಿನೋ ಎಕ್ಸ್ಪೆಕ್ಟೆಡ್ಲಿನೋ. ನೆಕ್ಸ್ಟ್ ಡೇ ಯಾಕೋ ಮೈಯೆಲ್ಲ ಸುಸ್ತಾದಂಗೆ, ಜ್ವರ ಬಂದಂಗೆ, ಇಷ್ಟೇ ಈ ಸಿಂಪ್ಟಮ್ಸ್ ಬಿಟ್ಟರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಜೆನೈಟಾಲಿಯಾ ಒಳಗೆ ನಮಗೇನು ಇವತ್ತು ಸಿಫಿಲಿಸ್ನೊಳಗೆ ಶಾಂಕರ್ ಅಂತ ಬರೋದು, ಇವೆಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟ್. ಗೊನೋರಿಯಾ ಒಳಗೆ ವೈಟ್ ಡಿಸ್ಚಾರ್ಜು ಅಥವಾ ಉರಿ ರೀಸಸ್ ಇರೋದು. ಬಟ್ ಅನ್ಫಾರ್ಚುನೇಟ್ಲಿ HIV ಒಳಗೆ ಜೆನೈಟಾಲಿಯಾ ಒಳಗೆ ಏನೂ ಸಿಂಪ್ಟಮ್ಸ್ ಇರಲ್ಲ. ಹಂಗಾಗಿ ಅವ್ರು ಬಾಧಾರೆ ಮಾಡಲ್ಲ, ಅವ್ರು ನಮ್ಮ ಡಾಕ್ಟ್ರ್ ಹತ್ರ ಬರೋದೇ ಇಲ್ಲ. ಸೊ ಇದು ಬಟ್ ಅದಾದಮೇಲೆ ಹೊರಟೋಗ್ಬಿಡುತ್ತೆ, ಅವ್ರಿಗೇನೂ ಇರಲ್ಲ, ಆರಾಮಾಗಿರ್ತಾರೆ. ಅದಕ್ಕೇ ಎಕ್ಸ್ಪೋಜರ್ ಟೆಸ್ಟ್ ಅಂತೀವಿ ನಾವು. ಯಾವುದಕ್ಕೂ ಅಪ್ಪ ಹಿಂಗೆ ಆಗ್ಬಿಟ್ಟಿದೆ, ಯಾವ ಬ್ಲಡ್ ಟೆಸ್ಟ್ ಮಾಡಬೇಕು? ಯೂಶ್ವಲಿ 2 weeks to 90 days ಆ ಟೈಮ್ನೊಳಗೆ. ಆ್ಯಂಡ್ ನಾವು ಬ್ಲಡ್ ಟೆಸ್ಟ್ನ ಕಂಡುಹಿಡಿಯೋದು ಆಂಟಿಬಾಡಿ, ಆಂಟಿಜೆನ್ನು ಆರ್ ವೈರಸ್, ಈ 3 ಟೆಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಯಾರನ್ನ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೋಜರ್ ಆಗಿದರೆ ಅಥವಾ ವಾಲಂಟ್ರಿಲಿ ನೀವು ವಿತೌಟ್ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ರೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅವಾಗ ನಿಮಗೆ ಪಾಸಿಟಿವೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಯು ಕ್ಯಾನ್ ಟೇಕ್ ದ ಪ್ರಿಕಾಷನ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನೀವುಗಳು ಹೇಳ್ತೀರಿ ಡಾಕ್ಟರ್. ಈಗ ಈ HIV ಅಂತ ಬಂದಾಗ ಆದಷ್ಟು ಬೇಗ ಹೋಗಿ ತೋರಿಸ್ಕೊಂಡ್ರು, ದುರಾದೃಷ್ಟವಶಾತ್ ಆತನಿಗೆ ಸೋಂಕು ಹಬ್ಬಿತ್ತು ಅಥವಾ ವೈರಸ್ ತಾಗಿತ್ತು, ಬೇಗ ಟ್ರೀಟ್ಮೆಂಟ್ ಶುರುವಾದರೆ ಏನಾದರೂ ಬೆನಿಫಿಟ್ಸ್? 100% ಪೋಸ್ಟ್ ಎಕ್ಸ್ಪೋಜರ್. ಇನ್ಫ್ಯಾಕ್ಟ್ ನಾವು ನೋಡಿ ಸರ್ಜನ್ಸು ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರಿಕ್ ಆಗ್ಬಿಡುತ್ತೆ ಆಪರೇಷನ್ ಮಾಡೋವಾಗ. ಈಸ್ ಅನ್ HIV ಪೇಷಂಟ್, ಇಮ್ಮಿಡಿಯೇಟ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಅಥವಾ ಪೋಸ್ಟ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ಅಂತಲೇ ಇದೆ. ನನಗೆ ಯಾಕಪ್ಪ ಆ ರಿಸ್ಕು, ಅವನಿಂದ ನನಗೆ ಬಂದಾಯ್ತು ಅಂತ. ದೇರ್ ಇಸ್ ಎ ವಂಡರ್ಫುಲ್ ಟ್ರೀಟ್ಮೆಂಟ್. ಅದಕ್ಕೆ ಅರ್ಲಿ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇಟ್ ಈಸ್ ಬೆಟರ್. ಅದಕ್ಕೆ ನಾವು ಅರ್ಲಿ ಎಕ್ಸಾಮಿನೇಷನ್ನು ಇಂಪಾರ್ಟೆಂಟು, ಅರ್ಲಿ ಟ್ರೀಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಏಡ್ಸ್ ಅನ್ನೋದೊಂದು ಇದೆಯಲ್ಲ, ದಟ್ ಈಸ್ ಎನ್ ಎಕ್ಸ್ಪೋಸ್ಡ್ ಡಿಸೀಸ್. HIV ಬಂದವರಿಗೆಲ್ಲ ಏಡ್ಸ್ ಬರಬೇಕು ಅಂತ ಇಲ್ಲ. ಅಕ್ವೈರ್ಡ್ ಇಮ್ಯುನಿ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂಡ್ ಇಟ್ ಇಸ್ ಎ ಡಿಸೀಸ್. ಲಕ್ಷಣಗಳೇ ಬೇರೆ. ಅದು ಬರ್ಲಿಕ್ಕೆ 15 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಬರ್ದೇ ಇರ್ಬೋದು. ಅದಕ್ಕೆ ಇಮಿಡಿಯೇಟ್ ಪೋಸ್ಟ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಈ ಅವೇರ್ನೆಸ್ ಅವ್ರಿಗೆ ಕ್ರಿಯೇಟ್ ಮಾಡ್ತಿರೋದು. ದಯವಿಟ್ಟು ನಿಮ್ಗೇನಾದರೂ ಆ ಥರ ಎಕ್ಸ್ಪೋರ್ ಆಗಿದೆ, ಫಸ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಈ ಟೆಸ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಯಾಕಂದರೆ ಎಲ್ಲೋ ಒಂದು ಕಡೆ ಆತಂಕ, ಎಲ್ಲೋ ಒಂದು ಕಡೆ ಸೋಷಿಯಲ್ ಸ್ಟಿಗ್ಮಾ. ದೇರ್ ಆರ್ ಸೆಪ್ರೇಟ್ ಕ್ಲಿನಿಕ್ ಗೌರ್ಮೆಂಟ್ನಿಂದ ಮಾಡಿದ್ದಾರೆ. ನೀವು ಅಲ್ಲಿ ಹೋದರೆ ART ಸೆಂಟರ್ನಲ್ಲಿ ಫ್ರೀ ಟೆಸ್ಟ್, ಫ್ರೀ ಟ್ರೀಟ್ಮೆಂಟ್. ಬಟ್ ART ಸೆಂಟರ್ಗಳೇ ಮೆನಿ ಗೌರ್ಮೆಂಟ್ ಸೆಂಟರ್ಸ್ ಇದ್ದಾವೆ, ಪ್ರೈವೇಟ್ನಾಗೂ ಇದ್ದಾವೆ. ಈ ಯಂಗ್ಸ್ಟರ್ಸು ದೇ ಹೆಸಿಟೇಟ್ ಟು ಗೋ ದೇ. ಯಾಕಂದರೆ ಅವನು ಯಾವನೋ ಅನ್ಕೋತಾನೋ, ಇವನು ರಮೇಶ ಅಲ್ಲಿ ಹೋಗಿದ್ದ, ಇದಕ್ಕೆ ಹೋಗಿದ್ದ ಅಂತ ಅವನು ಇಡೀ ಕಾಲೇಜ್ನ ಮಾತಾಡ್ಕೋತಾರೆ ಅಂತ ಅವ್ರು ಎದುರ್ಕೋತಾರೆ. ಡೆಫಿನೆಟ್ಲಿ ಸಮಾಜಕ್ಕೆ ಒಳ್ಳೇದಾಗತ್ತೆ, ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ, ನಾನು ಮಾಡಿಸ್ಕೋತೀನಿ, ಪ್ರತಿಯೊಬ್ಬರು ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡ್ಮೇಲೆ ಪಾಸಿಟಿವ್ ಇದ್ರೆ ಟ್ರೀಟ್ಮೆಂಟ್ ಇದೆ. ಅದೇನು ಇಟ್ಸ್ ನಾಟ್ ಎ ಸೋಷಿಯಲ್ ಸ್ಟಿಗ್ಮಾ, ಸತ್ತಂತೂ ಹೋಗಲ್ಲ. ನಮ್ಮಲ್ಲಿ ದೊಡ್ಡವರಿಗೆ ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಕಷ್ಟ. ಮನೇಲಿ ಹೋಗಿ ಅಪ್ಪ ಅಮ್ಮನಿಗೆ ಅಂದ್ರೆ HIV ಟೆಸ್ಟಿಗೆ ಹೋಗ್ತೀನಿ ಅಂದ್ರೆ ಮಕ್ಕ ಕೊಡ್ದು ಕಳಿಸ್ತಾರೆ. ಬಟ್ ಇದನ್ನ ಇದು ಏನೋ ಒಂಥರ ಸ್ವಯಂ ಜವಾಬ್ದಾರಿ ತಗೊಳ್ಳೋದು. ಸ್ವಯಂ ಜವಾಬ್ದಾರಿ ತಗೊಂಡು ಎಲ್ಲಾ ಜೆನ್ಸಿಗಳು ಅಥವಾ ಎಲ್ಲ ಯುವಕರು ಹೋಗಿ ಈ HIV ಇದೆಯಾ ಅಥವಾ ಇಲ್ವಾ ಟೆಸ್ಟ್ ಮಾಡಿಸ್ಕೊಂಡು ಬಂದು. ಬಗ್ಗೆ ನನಗೆ ಹೆಚ್ಚಿಗೆ ಅವೇರ್ನೆಸ್ ಇಲ್ಲ, ನೀವು ಹೇಳಿದಾಗ. ಅದಕ್ಕೇನೆ ರಿಯಲಿ ವಂಡರ್ಫುಲ್, ಇಟ್ಸ್ ಎ ರಿಯಲಿ ವಂಡರ್ಫುಲ್ ಕಾನ್ಸೆಪ್ಟ್ ಅಲ್ವಾ ಡಾಕ್ಟರ್? ಎಲ್ಲ ಕಾಲೇಜ್ನೊಳಗೆ ಹೆಂಗೆ ಕಾಲೇಜ್ ಡೇ ಮಾಡ್ತಾರಲ್ಲ, ಅದೇ ತರ ಇದು ಒಂದು ಮೇಳನೆ ಮಾಡ್ಬಿಡ್ಬೇಕು. ಡೆಫಿನೆಟ್ಲಿ ಇವತ್ತು ಇಷ್ಟು ಕೇಸ್ಗಳು ಆಗಿರೋವಾಗ ವೋಟ್ ಹಾಕಿ ಬಂದಿದ್ದೀನಿ ನಾನು ಅಂತ ಒಂದು ಖುಷಿಯಿಂದ ತೋರಿಸ್ಕೊಳ್ತೀವಿ. ಹಂಗೆ HIV ಟೆಸ್ಟ್ ಮಾಡಿಸ್ಕೊಂಡು ಬಂದಂದ್ರೆ ನಿನ್ನಿಂದ 4 ಜನಕ್ಕೆ ಹರಡಲ್ಲ, ನೀನ್ ಬೇರೆಯವ್ರ ಬಗ್ಗೆಯೂ ಕೂಡ ಕೇರ್ ಮಾಡ್ತಾ ಇದೀಯಾ, ಆ ಮೆಸೇಜ್ ಪಾಸ್ ಮಾಡಬೇಕಾಗಿದೆ ನಾವು. ವಂಡರ್ಫುಲ್ ಈ ಸ್ಟೇಟ್ಮೆಂಟ್ ಇದೆಯಲ್ಲ ನಿಮ್ದು. ಯು ಶುಡ್ ರೀಚ್ ಎವ್ರಿಬಡಿ, ಎವ್ರಿ ಇನ್ಸ್ಟಿಟ್ಯೂಷನ್. ಎಸ್ ಡಾಕ್ಟ್ರೆ, ಬರ್ತೀನಿ ನಾನು. ಈಗ ತಾನೇ ಡಾಕ್ಟರ್ ಅನಿತಾ ಅವರೇ, ನನ್ನ ಧ್ವನಿ ಕೇಳಿಸ್ತದೆ ನಿಮ್ಗೆ ಅನ್ಕೊಳ್ತೀನಿ? ಕೇಳ್ತಿದೆ ಪ್ಲೀಸ್. ಓಕೆ, ಡಾಕ್ಟರ್ ಶಿವಾಜಿ ಜಾಧವ್ ಮಾತಾಡ್ತಾ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ನಾವು ಇವತ್ತು ಈ ಯೂತ್ಸ್ ಅಲ್ಲಿ HIV ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇದಕ್ಕೆ?
ನಾನು ಬೇಸಿಕಲಿ ಮಾಲಿಕ್ಯುಲರ್ ವೈರಾಲಜಿಸ್ಟ್ 20 ವರ್ಷದಿಂದ HIV ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾ, ಹಾ. ಸೊ UN AIDS ಏನಿದೆ ಅಂದ್ರೆ ದೇ ವಾಂಟೆಡ್ ಟು ಎಂಡ್ ಇದು HIV ಎಂಡ್ ಮಾಡ್ಬೇಕಂತ ಒಂದು ಮಿಲೇನಿಯಂ ಗೋಲ್ ಮಾಡಿದೆ. ದಟ್ ಈಸ್ ಕಾಲ್ಡ್ 95-95-95 ಟಾರ್ಗೆಟ್ಸ್. ಇದು 95-95 ಟಾರ್ಗೆಟ್ ಅಂದ್ರೆ 95% ಶುಡ್ ನೋ ಅವ್ರದ್ದು HIV ಸ್ಟೇಟಸ್ ಗೊತ್ತಿರಬೇಕು. 95% ಪೀಪಲ್ ಟ್ರೀಟ್ಮೆಂಟ್ ತಗೋಬೇಕು. 95% ಪೀಪಲ್ ವೈರಲ್ ಸಪ್ರೆಷನ್ ಮಾಡಬೇಕು. ಸೊ ಈ ಗೋಲ್ ಅಚೀವ್ ಮಾಡ್ಬೇಕಂತ 2020 ಇಂದನೂ ಇಂಟರ್ನ್ಯಾಷನಲ್ ಏಡ್ಸ್ ಸೊಸೈಟಿ ಎಲ್ಲ ಗ್ಲೋಬಲ್ ಕನ್ಸೋರ್ಷಿಯಂ ಆನ್ HIV ಏಡ್ಸ್ ಪ್ರಿವೆನ್ಷನ್, HIV ಟೀಮ್ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಸೊ ಈಗ ನಾವು ಲಾಸ್ಟ್ ಇಂಟರ್ನ್ಯಾಷನಲ್ ಏಡ್ಸ್ ಕಾನ್ಫರೆನ್ಸ್ ಅಲ್ಲಿ ಅಟೆಂಡ್ ಆದಾಗ ನಾವು ನೋಡಿರೋ ಪ್ರಕಾರ ವಿ ಆರ್ ಅಚೀವಿಂಗ್ ನಿಯರ್ಲಿ 80-85%, 85-80. ಸೊ ದೇರ್ ಇಸ್ ಇನ್ನೂ ನಮ್ಗೆ ಲ್ಯಾಕಿನೂ ಇದೆ. ಯಾಕಂದ್ರೆ ನಾವು ಅವೇರ್ನೆಸ್ ಮಾಡಬೇಕು. ವಿ ಶುಡ್ ಗೋ, ಯಾಕಂದ್ರೆ ವೈರಲ್ ಟ್ರಾನ್ಸ್ಮಿಷನ್ ನಾವು ಪ್ರಿವೆಂಟ್ ಮಾಡ್ಬೇಕಂದ್ರೆ ಇವು ಮೂರು ಅಚೀವ್ ಮಾಡಿದಾಗ ವಿ ವಿಲ್ ಗೆಟ್ ಅನ್ಡಿಟೆಕ್ಟೇಬಲ್. ಅನ್ಡಿಟೆಕ್ಟೇಬಲ್ ಅಂದ್ರೆ ಯು ಈಕ್ವಲ್ ಟು ಯು ಅಂದ್ರೆ ಅನ್ಡಿಟೆಕ್ಟೇಬಲ್ ಈಕ್ವಲ್ ಟು ಅನ್ಟ್ರಾನ್ಸ್ಮಿಟೇಬಲ್ ಅಂದ್ರೆ ಟ್ರಾನ್ಸ್ಮಿಷನ್ ಆಗೋದು ಕಡಿಮೆ ಆಗುತ್ತೆ. ಸೊ ಈ ನಿಟ್ಟಿನಿಂದ ನಾವು ಇವೆಲ್ಲ ಗ್ಲೋಬಲ್ ಪ್ರೋಗ್ರೆಸ್ ಅನ್ನು ನೋಡ್ಕೊಂಡ್ಬಿಟ್ಟು ನಾವು ಅದನ್ನ ರೈಟ್ ವೇ ಅಲ್ಲಿ ಟ್ರೀಟ್ ಮಾಡಬೇಕು, ರೈಟ್ ವೇ ಅಲ್ಲಿ ಡಯಾಗ್ನೋಸ್ ಮಾಡಬೇಕು, ರೈಟ್ ವೇ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಲಾಟ್ ಆಫ್ ಪ್ರೋಗ್ರೆಸ್ ವರ್ಕ್ ಆಗಿದೆ. ನಾವು ಈಗ ಇನ್ನೊಂದು ಮಾತಾಡ್ಬೇಕಂದ್ರೆ ಮೊನ್ನೆ ನ್ಯೂಸ್ ಬಂತು 7,000 HIV ಪಾಸಿಟಿವ್ಸ್ ಆರ್ ಡಿಟೆಕ್ಟೆಡ್ ಇನ್ ಕರ್ನಾಟಕ ಅಂತ. ಬಟ್ ಆಕ್ಚುಲಿ ಇಂಡಿಯಾದಲ್ಲಿ ಗ್ಲೋಬಲ್ ನೋಡಿದಾಗ ಇಂಡಿಯಾದಲ್ಲಿ ಇನ್ಸಿಡೆನ್ಸ್ ರೇಟ್ 0.20 ಇದೆ. ಬಟ್ ಇನ್ ಸಮ್ ಲಿಟಲ್ ಹೈಯರ್ ಸೈಡ್ ನಮ್ ಕರ್ನಾಟಕದಲ್ಲಿ 0.44 ಇದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಹೈ ಸಿಟೀಸ್ ಇದಾವೆ. ಮೋಸ್ಟ್ಲಿ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಮೇ ಬಿ ಅಲ್ಲಿ ಅವೇರ್ನೆಸ್ ಹೆಚ್ಚಿಗೆ ಇಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ರಿವೆನ್ಷನ್ ಮೆಥಡ್ ಅಲ್ಲಿ ಸೋಷಿಯಲ್ ಕ್ಯಾಂಪೇನ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಇನ್ಸಿಡೆನ್ಸ್ ರೇಟ್ ಹೈ ಇದೆ. ನಾವು ಈಗ ಮೆಟ್ರೋಸ್ ತಗೊಂಡ್ರೆ ಬೆಂಗಳೂರು ತಗೊಂಡಾಗ ನಾವು ಕಂಪೇರ್ ನೋಡಿದಾಗ ಮೆಟ್ರೋಸ್ ಅಲ್ಲಿ ಇನ್ಸಿಡೆನ್ಸ್ ರೇಟ್ ಮಾಡರೇಟ್ ಇದೆ. ವೆರಿ ಹೈ ರಿಸ್ಕ್ ಝೋನ್ ಇರೋದಂದ್ರೆ ಇನ್ ನಾರ್ತ್ ಕರ್ನಾಟಕ, ಎಸ್ಪೆಷಲಿ ರಾಯಚೂರು, ಗುಲ್ಬರ್ಗ, ಬೀದರು, ಬೆಳಗಾವಿ ಈ ಕಡೆ ಎಲ್ಲ ಇದೆ. ಸೊ ಇದನ್ನೆಲ್ಲ ನೋಡ್ಬಿಟ್ರೆ ನಾವು ಎಷ್ಟೋ ಈಗ ಕರ್ನಾಟಕದಲ್ಲಿ ಕಂಪೇರ್ ಟು ಇಂಡಿಯಾ ಕರ್ನಾಟಕದಲ್ಲಿ ರೇಟ್ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ನಾವು ಅದಕ್ಕೆ ಫೋಕಸ್ ಮಾಡಬೇಕು, ವಿಷನ್ ಮಾಡಬೇಕು. ಈಗ ಕೆಸಾಪ್ ಎಷ್ಟೋ ವರ್ಕ್ ಮಾಡ್ತಾ ಇದೆ. ಅದು ಟೆಸ್ಟಿಂಗ್ ಮಾಡ್ಲಿಕ್ಕೆ ದೇ ಹ್ಯಾವ್ ಡೆವಲಪ್ ದೇರ್ ಓನ್ ಆಪ್. ಅದ್ರಲ್ಲಿ ನೀವು ಬಂದ್ಬಿಟ್ಟು ಮಾಡ್ಕೋಬಹುದು, ಅದನ್ನ ನೋಡ್ಬೋದು ಅಂತ. ಸೊ ನಾವು ನೋಡಿದ ಪ್ರಕಾರ ಅನ್ಯುವಲಿ ಈಗ ನಿಯರ್ಲಿ ಅರೌಂಡ್ 4,000 to 5,000 cases newly diagnosed. Those are called incidents. Prevalence is which is already occurred, which are living with that. ಹಂಗೆ ನೋಡಿದಾಗ ಪ್ರಿವಿಲೆನ್ಸ್ 0.44 ಇದೆ. ಇನ್ಸಿಡೆಂಟ್ಸ್ ಈಗ ನಿಯರ್ಲಿ 4,000 to 5,000 ನ್ಯೂಲಿ ಡಯಾಗ್ನೋಸ್ ಕೇಸಸ್ ಇದಾವೆ. ಸೊ ಈ ರೀತಿ ನೋಡಿದಾಗ ನಾವು ಇನ್ನೂ ನಮ್ಮ ಎಫರ್ಟ್ಸ್ ಮಾಡ್ಬಿಟ್ಟು ಇನ್ಸಿಡೆಂಟ್ಸ್ ರೇಟ್ ನ 0.4 ಕಿಂತನೂ 0.1 ಕಿಂತನೂ ಲೆಸ್ ತರುವಾಗೆ ನಾವು ನೆಕ್ಸ್ಟ್ ಟಾರ್ಗೆಟ್ ಅಪ್ ಟು 2030 UN AIDS ಏನ್ ಟಾರ್ಗೆಟ್ ಮಾಡಿದೆ ಅದೇ ರೀತಿ ನಾವು ಟಾರ್ಗೆಟ್ ಮಾಡ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ ಕರ್ನಾಟಕ ಇಂಡಿಯಾದಲ್ಲೇ ಫಸ್ಟ್ ನಮ್ ಕರ್ನಾಟಕ ಸ್ಟೇಟ್ HIV ನ್ಯೂ ಇನ್ಸಿಡೆಂಟ್ ಫ್ರೀ ಆಗ್ಬೇಕು. ಸೊ ಇದೊಂದು ಮಾಹಿತಿ. ಆಮೇಲೆ ನಾವು ಟ್ರಾನ್ಸ್ಮಿಷನ್ ರೇಟ್ ನೋಡಿದಾಗ ಸೆಕ್ಷುಯಲಿ ಟ್ರಾನ್ಸ್ಮಿಷನ್ ಆಗೋದು ಅರೌಂಡ್ 85 to 90%. ಸೊ ಯಾಕಂದ್ರೆ ಯಂಗ್ಸ್ಟರ್ಸ್ ಇದು ಗೊತ್ತಿರ್ಬೇಕು. ಈಗ ಸರ್ ಹೇಳಿದ ಹಾಗೆ ನಾವ್ ಏನ್ ಪ್ರೊಟೆಕ್ಷನ್ ಯೂಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇದೆಲ್ಲ ಆಕ್ಟಿವಿಟೀಸ್ ಗೊತ್ತಿರ್ಬೇಕು. IV ಡ್ರಗ್ ಯೂಸರ್ಸ್ ನಾವು ಇಂಡಿಯಾದಲ್ಲಿ ಲಾಸ್ಟ್ 10 to 15 years ಇಂದನೂ ಅನಲೈಸ್ ಮಾಡಿದ್ವಿ ಎಸ್ಪೆಷಲಿ. ಸೊ ಅದರಲ್ಲಿ 2 to 5% IV ಡ್ರಗ್ ಯೂಸರ್ಸ್, ಎಸ್ಪೆಷಲಿ ಅವರು ಒಂದು ಜೈಲಲ್ಲೂ ಒಂದು IV ಡ್ರಗ್ ಯೂಸರು, ಎಸ್ಪೆಷಲಿ ಎಂಟೈರ್ ಇಂಡಿಯಾದಲ್ಲಿ ತಗೊಂಡಾಗ 2 to 5% IV ಡ್ರಗ್ ಯೂಸರ್ಸ್ ಇದ್ದಾರೆ. ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳ ಜನ ಅವ್ರ HIV ಸ್ಟೇಟಸ್ ಅನ್ನ ಡೆಲಿವರಿಗೆ ಮೊದಲು ಚೆಕ್ ಮಾಡಬೇಕು. ಇಫ್ ಮದರ್ ಫೌಂಡ್ ಪಾಸಿಟಿವ್, ದೇರ್ ಇಸ್ ಅ ಟ್ರೀಟ್ಮೆಂಟ್, ನೆವಿರಿಪಿನ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ದ ಚೈಲ್ಡ್ ವಿಲ್ ಬಿಕಮ್ ನೆಗೆಟಿವ್. ಅದನ್ನ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಗೈಡ್ಲೈನ್ಸ್ ಎಲ್ಲ ಕೊಡ್ಬೇಕು ನಾವು. ಯಾಕಂದ್ರೆ ಪ್ರೆಗ್ನೆಂಟ್ ವುಮೆನ್ ಇನ್ ಕೇಸ್ ಅವ್ರು ಪಾಸಿಟಿವ್ ಇದ್ರೆ ಮಗು ಆಗಲಾರ್ದಂಗೆ ತಡೆಗಟ್ಟಬಹುದು. ಆಮೇಲೆ ಬ್ಲಡ್ ಟ್ರಾನ್ಸ್ಮಿಷನ್ ಆಗುತ್ತೆ, ವೆರಿ ರೇರ್ ಕೇಸ್ 1% to 1.2. ಅಂಡ್ ಅದರ್ ಆಕ್ಯುಪೇಷನಲ್ ಎಕ್ಸ್ಪೋಜರ್, ಯಾಕಂದ್ರೆ ಎಷ್ಟೋ ಟೆಕ್ನಿಷಿಯನ್ಸ್ ಲ್ಯಾಬ್ ಅಲ್ಲಿ ವರ್ಕ್ ಮಾಡೋರಿಗೆ ಲೆಸ್ ದೆನ್ 0.2% ಇದೆ ಅದು. ಸೊ ಇವೆಲ್ಲ ಟ್ರಾನ್ಸ್ಮಿಷನ್ ಮೋಡ್ ನೋಡಿದಾಗ ನಮಗೆ ಮೇಜರ್ ಫೋಕಸ್ ಮಾಡೋದು ಸೆಕ್ಚುಯಲ್ ಟ್ರಾನ್ಸ್ಮಿಷನ್ ಆಗೋದ್ರಿಂದ